ವೇದಾಂತ್, ವಿಕ್ರಾಂತ್, ತಿಂಡಿಗೆ ಬರ್ರೋ. ವೇದಾಂತ್ ನೆನ್ನೆ ಆಫೀಸಿಂದ ಲೇಟಾಗಿ ಬಂದ. ಸ್ವಲ್ಪ ಹೊತ್ತು ಮಲಗಲಿ. ಯಾಕೆ ಹೋಗ್ತಿದ್ದೀರಾ? ಆಯ್ತು, ಭೂಮಿಗೆ ಬಾರ ಕೂಳಿಗೆ ದಂಡ ಎಲ್ಲಿ? ಯಾಕೆ ನನ್ನ ತಮ್ಮನ ಆಡ್ಕೋತೀರಾ? ಅಯ್ಯೋ, ನಾನಿನ್ನೂ ಸೆಂಟೆನ್ಸೇ ಕಂಪ್ಲೀಟ್ ಮಾಡಿರಲಿಲ್ಲ ಕಣೆ. ಅಲ್ಲೇ ನೀನೆಲ್ಲ ನಿಮ್ಮ ತಮ್ಮಂಗೆ ಅಂತಲೇ ಅನ್ಕೊಂಡ್ಬಿಟ್ಟಿದೆಯಲ್ಲ, ಅಲ್ಲಿಗೆ ನಿನಗೂ ಅರ್ಥ ಆಗಿದೆ ಅನ್ನೋ. ಸುಮ್ಮನೆ ಆಡ್ಕೋಬೇಕು. ಮಣಿಕಂಠ, ಮೇಡಮ್, ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ನನ್ನನ್ನು? ಹೌದು ಮೇಡಮ್. ಓ ಪರಿಮಳ, ನೀನು ನಮ್ಮನೆಗೆ? ಅದು ಬೆಳಗ್ಗೆ ಅಡ್ರೆಸ್ ತಪ್ಪು ಬಂದಿಲ್ಲ ತಾನೆ? ಇಲ್ಲ, ಬರಬೇಕು ಅಂತಾನೆ ಬಂದೆ. ಓ ಹೌದಾ? ಏನು ವಿಷಯ? ಒಳಗೆ ಬಂದು ಮಾತಾಡ್ಬೋದಾ? ಸರಿ ಬಾ. ಅತ್ತೆ ಬೆಳಗ್ಗೆನೆ ಇಲ್ಲೇನು ಮಾಡ್ತಿದ್ದಾರೆ? ಹೆಣ್ಣು ಹೆತ್ತವಳಾಗಿ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ ಸುಹಾಸಿನಿಯವರೇ. ನನ್ನ ಮಗಳ ಮದುವೆನ ನಿಮ್ಮ ಮಗನ ಜೊತೆಗೆ ನಡೆಸ್ಕೊಡಿ. ಅರೆ ಅತ್ತೆ, ಯಾವಾಗ ಬಂದ್ರಿ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಿಮ್ಮದು ಮಿಡಲ್ ಕ್ಲಾಸ್ ಮನೆ, ನಮ್ಮದು ಅಪ್ಪರ್ ಕ್ಲಾಸ್ ಮನೆ. ಕೂತ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ಏನಮ್ಮ ನೀನು? ಇಲ್ಲ ವಿಕ್ರಾಂತ್, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ, ಸಹಜವಾಗಿ ಹೇಳಿದ್ದಾರೆ. ಕೆಲಸ ಆಗಬೇಕು ಅಂತ ನಾನು ಹೇಳಿದ್ದಕ್ಕೆಲ್ಲ ಸೈ ಅನ್ಬೇಕು ಅಂದ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ನನಗೆ ಮಿಡಲ್ ಕ್ಲಾಸು ಮೇಲಿನ ಕ್ಲಾಸು ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ವ್ಯತ್ಯಾಸನೂ ಗೊತ್ತು. ಆದರೆ ನನ್ನ ಮಕ್ಕಳಿಗೆ ಇದು ಯಾವುದೂ ಗೊತ್ತಿಲ್ಲ, ಎಲ್ಲ ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನಮ್ಮ, ಇನ್ನೂ ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಅದಕ್ಕೂ ಮುಂಚೆ ನಾನು ಬಂದು ಕೆಲಸ ಮಾತಾಡಬೇಕು. ಸುಹಾಸಿನಿಯವರೇ, ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ತಿ ವಿಕ್ಕಿನ ಲವ್ ಮಾಡಿದ್ದಕ್ಕ ಅಥವಾ ನಿಮ್ಮ ಮಗಳು ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕ? ಮೊದಲನೇ ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೂ ಗೊತ್ತಿಲ್ಲ. ಆದರೆ ಅಮ್ಮ ಮಾಡಿದ ತಪ್ಪೆ. ನಾನು ಎರಡೂ ವಿಚಾರಕ್ಕೆ ಸೇರಿಸಿ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಸುವಾಸಿನಿ ಇದು? ಆ ಪರಮಾನಂದ ನಿನ್ನ ಹತ್ರ ಅದೇನೋ ಕಾಲಿಗೆ ಬಿಡೋದು, ಕ್ಷಮೆ ಕೇಳೋದು ಅಂತ ಮಾತಾಡ್ತಾ ಇದ್ನಲ್ಲ, ಅದಕ್ಕೇನೋ ಇವ್ರಿಗೆ ಮಾತಾಡ್ತಾ ಇರೋದು? ಕಾಲಿಗೆ ಬಿಡೋದು, ಕ್ಷಮೆ ಕೇಳೋದೆಲ್ಲ ಸರಿ ಇಲ್ಲ ಸುವಾಸಿನಿ. ಇವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ ಅಲ್ಲ. ಅವನು ಹೇಳಿದ್ದು ಸರಿ ಅನ್ನಿಸ್ತೇ ಇದ್ರು ತಪ್ಪು ಕೂಡ ಇಲ್ಲ ಅಂತ ನನಗನ್ನಿಸ್ತು. ಆದರೂ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ?
ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಅವರು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹೊರತು ಕ್ಷಮೆನೂ ಕೇಳಿಲ್ಲ, ಕಾಲಿಗೂ ಬಿದ್ದಿಲ್ಲ. ಅಂದರೆ ಈಗ ಅವ್ರು ಅದನ್ನೇ ಮಾಡಬೇಕು ಅಂತ ನಿನ್ನ ಮಾತಿನ ಅರ್ಥ? ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ನಾನು ಹಾಗೆ ಕ್ಷಮೆ ಕೇಳ್ತೀನಿ. ಅಮ್ಮ ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ನನಗೆ ಸರಿ ಅನಿಸಿದ್ದೇ ಮಾಡ್ತಾಯಿದ್ದೀನಿ, ಸರಿಯಾಗೋಕ್ಕೆ ಮಾಡ್ತಾಯಿದ್ದೀನಿ. ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ವೇದಾಂತ್.